ಚಾಕು ಇಟ್ಟಾಗ ಆ ಕೈಗಳನ್ನೇ ಲಾಕ್ ಮಾಡಿ, ಚಾಕು ಹಿಡಿದ್ರೆ ಕೈ ಲಾಕ್ ಮಾಡಿ ಇನ್ನೊಂದು ಕೈನ ಚಾಕುಗೆ ಇಡಬೇಕು. ಇಟ್ಬಿಟ್ಟು ಬ್ಯಾಕಿಗೆ ಎಡಗಾಲ್ ಹಿಂದೆ ಇಡಬೇಕು. ಎಡಗಾಲ್ ಹಿಂದೆ ಇಟ್ಟು ಆ ಲಾಕ್ ಮಾಡಿರೋ ಚಾಕು ಕೈ ಲಾಕ್ ಮಾಡಿದ ಆ ಕೈ ಬಿಟ್ಟು ಇನ್ನೊಂದು ಕೈಯಿಂದ ಬ್ಲ್ಯಾಕ್ ಹೊಡಿಬೇಕು. ಹೊಡೆದ್ರೆ ಚೆಸ್ಟಿಗೆ ಚುಚ್ಕೊಳುತ್ತೆ. ಓಕೆ, ವೆರಿ ಗುಡ್. ನಿಮಗೆ ಬಲಾತ್ಕಾರ ಮಾಡೋದಕ್ಕೆ ನಿಮ್ಮ ಮೇಲೆ ಬಿದ್ದು ಕೈಗಳನ್ನ ಲಾಕ್ ಮಾಡಿ ಇಟ್ಕೊಂಡಿರ್ತಾನೆ. ಅವಾಗ ಎರಡು ಕೈಗಳನ್ನ ಹಿಂದೆ ಎಳೆದು ಮುಖಕ್ಕೆ ಹೊಡಿಬೇಕು. ತಲೆಯಿಂದ ಹೊಡೆದಾಗ ಅವನಿಗೆ ಏಟ್ ಬಿಡುತ್ತೆ. ಸೈಡಿಗೆ ತಳ್ಳಿ ನಿಮ್ಮ ಕ್ಲಿಪ್ನ ತಗೊಂಡು ಕಣ್ಣಿಗೆ ಚುಚ್ಚಿಬಿಟ್ಟು ಓಡೋಗ್ಬೇಕು. ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡೋದಕ್ಕೆ ಕತ್ತಿಗೆ ಕೈ ಹಾಕಿದಾಗ ಎರಡೂ ಕೈಗಳನ್ನ ಒಳಗಡೆ ತಗೊಂಡು ಕೈಗಳು ಕಿತ್ತಾಕಿ ನೆಕ್ಸ್ಟ್ ಕಾಲುಗಳನ್ನ ಲಾಕ್ ಮಾಡಬೇಕು. ಮೇಲ್ಗಡೆ ಲಾಕ್ ಆಗಬೇಕು. ಲಾಕ್ ಆಗಿ ಪುಷ್ ಮಾಡಬೇಕು. ಬ್ಯಾಕಿಗೆ ಪುಷ್ ಆದ್ರೆ ಹಿಂದಕ್ಕೆ ಬರ್ತಾನೆ. ಮೂಗಿಗೆ ಹೊಡಿಬೇಕು. ಬ್ಲ್ಯಾಕ್. ನೆಕ್ಸ್ಟ್ ಕೇಕ್ ಒದ್ದು ಓಡೋಗ್ಬೇಕು. ರನ್. ವೆರಿ. ಪರಿಚಯ ಇಲ್ದಿರೋ ವ್ಯಕ್ತಿ ಹಿಂದೆಗಡೆಯಿಂದ ಬಂದು ಲಾಕ್ ಮಾಡಿದಾಗ ಹೇಗ್ ಬಿಡಿಸ್ಕೋಬೇಕು? ಹಿಂದೆಗಡೆ ಹೆಡ್ ಅಲ್ಲಿ ಹೊಡಿಯೋದು ಒಂದು, ಮೂಗಿಗೆ ಇಟ್ಬಿಡುತ್ತೆ. ಎರಡನೇದು ಕೆಳಗಡೆ ಕಾಲ್ ತುಳಿಯೋದು, ಎರಡಾಯ್ತು. ಮೂರನೇದು ಬೆಂಡಾಗಿ ಕಾಲ್ ಎತ್ಕೊಳೋದು, ಎಳೆಯೋದು, ಮೂರು. ಅದಾಗ್ಲಿಲ್ಲ, ಅಕಸ್ಮಾತ್ ಲಾಕ್ ಮಾಡಿ ಹಾಗೆ. ನೆಕ್ಸ್ಟ್ ಎಡಗಾಲ್ನ ಹಿಂದೆ ಇಟ್ಟು ಎತ್ಕೊಂಡು ಕೆಳಗಡೆ ಕೆಡವಿ ಕಿಕ್, ಎಡಗಾಲಲ್ಲಿ ಒದಿಬೇಕು. ಕಿಕ್, ಲೆಫ್ಟ್ ಲೆಗ್ ಕಿಕ್ ಅಂಡ್ ಪಂಚ್, ಫೇಸ್, ರನ್. ವೆರಿ ಗುಡ್. ಪರಿಚಯ ಇಲ್ದಿರೋ ವ್ಯಕ್ತಿ ನಮ್ಮ ಕೈಗಳನ್ನ ಹಿಡ್ಕೊಂಡಾಗ ಏನ್ ಮಾಡಬೇಕು? ಹೊರಗಡೆ ಕೈ ಕೀಳಕ್ಕಾಗಲ್ಲ. ಕೈ ಹೊರಗಡೆ ಕೀಳ್ಮ ಆಗ್ತಾ ಇಲ್ಲ, ಒಳಗಡೆ ಕೇಳ್ಕೊಬೇಕು. ಎಳೆದ ತಕ್ಷಣ ಕೈ ಬಿಡುತ್ತೆ. ಫೇಸ್ಗೆ ಬ್ಲ್ಯಾಕ್ ಮಾಡಿ ಓಡೋಗ್ಬೇಕು. ವೆರಿ ಗುಡ್. ಅಕಸ್ಮಾತ್ ಪರಿಚಯ ಇಲ್ಲದ ವ್ಯಕ್ತಿ ಹಿಂದೆಗಡೆಯಿಂದ ಬಂದು ಜಡೆ ಕೈ ಹಾಕ್ತಾನೆ. ಈಗ ಜಡೆ ಕೈ ಹಾಕಿದಾಗ ಎಡಗೈನ ಹಿಂದೆ ತಗೊಂಡು ಬಲಗೈನ ಹಿಂದೆ ತಗೊಂಡು ಕೈನ ಮುಂದೆ ತಗೊಂಡು ತಿರುಗಿಸ್ಬೇಕು. ತಿರುಗಿಸಿ ಕಾಲಲ್ಲಿ ಜಾಡ್ಸೋದ್ರೆ ಕೆಳಗಡೆ ಬೀಳ್ತಾನೆ. ಅವಾಗ ಎಡಗೈಯಿಂದ ಕೈಗೆ ಬ್ಲ್ಯಾಕ್ ಮಾಡಿದ್ರೆ ಕೈ ಮುರಿಯುತ್ತೆ. ವೆರಿ ಗುಡ್.